ಮೂರನೇದಾಗಿ ನಾನು ಮಾತಾಡಲೇಬಾರದು ಇವರ ಬಗ್ಗೆ ಅಂತಿದ್ದೆ. ಅವರು ಹೆಚ್ಚು ಕಡಿಮೆ ಮೆಂಟಲ್ ಹಾಸ್ಪಿಟ್ಲಿಂದ ಬಂದಂಗೆ ಕಾಣ್ತದೆ. ಸಹೋದರ ಪ್ರಿಯಾಂಕಾ ಖರ್ಗೆ ಅವರು ಯಾವುದನ್ನು ಕೂಡ ಜನೋಪಕಾರಿ ವಿಚಾರಗಳನ್ನು ಮಾತಾಡೋದೇ ಇಲ್ಲ. ಅವರು RSS ಏನೋ ಬ್ಯಾನ್ ಮಾಡಿಬಿಡ್ತೀವಿ, ಆಮೇಲೆ ಯಾರು ಚಡ್ಡಿ ಹಾಕ್ತಾರೆ, ಯಾರು ಪ್ಯಾಂಟ್ ಹಾಕ್ತಾರೆ, ಇಂಥವೇ ಮಾತಾಡಿದವರು. ಅವರ ಡಿಪಾರ್ಟ್ಮೆಂಟಲ್ಲಿ NRGC ಸ್ಕೀಮಲ್ಲಿ ಕೆಲಸ ಮಾಡಿದವರ 6 ತಿಂಗಳಾದರೂ ಅವ್ರಿಗೆ ಹಣ ತಲುಪಿಲ್ಲ. ಅದನ್ನ ಮಾಡೋ ಯೋಗ್ಯತೆ ಇವ್ರಿಗಿಲ್ಲ, ಅವ್ರಿಗೆ ಹಣ ಕೊಡೋ ಯೋಗ್ಯತೆ ಇಲ್ಲ. ಇವರು ಡಿಪಾರ್ಟ್ಮೆಂಟ್ ಮೇಲೆ ಒಂದು ದಿವಸನೂ ಮಾತಾಡಲ್ಲ, ಭಾಷಣ ಮಾಡಲ್ಲ. ಯಾರ್ದು ಚಡ್ಡಿ ಎಲ್ಲೋದೆ, ಅರೆ ನಿಮ್ಮ ಚಡ್ಡಿ ಇವ್ರು ನೋಡ್ಕೊಳಕ್ಕಾಗಲ್ವಾ? ಇನ್ನೊಬ್ಬರ ಚಡ್ಡಿ ಬಗ್ಗೆ ಮಾತಾಡ್ತಾರೆ. RSS ಬ್ಯಾನ್ ಮಾಡ್ಬಿಡ್ತೇನೆ. ನಾನಲ್ಲ, ನನ್ನೇನು ಹೇಳಿದ್ದೀನಿ, ನಿಮ್ಮ ಅಪ್ಪ ಅಲ್ಲಪ್ಪ. ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಈಗಾಗಲೇ ರಾಹುಲ್ ಗಾಂಧಿನೂ RSS ಬಗ್ಗೆ ಮಾತಾಡಿ ಮಾತಾಡಿ ಈಗ ಕ್ಷಮೆ ಕೇಳುವಂತ ಪರಿಸ್ಥಿತಿ ಬಂದಿದೆ. ಇದನ್ನ ಕೇಳ್ಕೊಂಡು ನೀ ಯಾಕೆ ಇದ್ರ ಹಿಂದೆ ಬಿದ್ದಿದ್ಯಾ? ಇದು ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ನಿಮ್ಮಿಂದನೂ ಆಗೋದಿಲ್ಲ. ನಿಮ್ಮ ಇಡೀ ಖಾನ್ದಾನ್ ಬಂದ್ರು RSS ಏನು ಮಾಡಕ್ಕಾಗಲ್ಲ.